ಆತ್ಮೀಯರೇ, ಮಧ್ಯಾಹ್ನ ಉಪಹಾರ ಯೋಜನೆ MDM ಮಿಡ್ ಡೇ ಮೀಲ್ ಬಿಸಿಯೂಟದ ಅಡುಗೆ ಕೇಂದ್ರಗಳಿರ್ತಕ್ಕಂತಹ ರಾಜ್ಯದ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಮುಖ್ಯೋಪಾಧ್ಯಾಯರುಗಳು 2025-26ನೇ ಸಾಲಿನ MDM ಫುಡ್ ಗ್ರೇನ್ಸ್ ಓಪನಿಂಗ್ ಬ್ಯಾಲೆನ್ಸ್ ಮಧ್ಯಾಹ್ನ ಉಪಹಾರ ಯೋಜನೆಯ ಆಹಾರ ಧಾನ್ಯಗಳ ಆರಂಭಿಕ ಸಿಲ್ಕನ್ನು SATS MDM ತಂತ್ರಾಂಶದಲ್ಲಿ ಇಂದೀಕರಣ ಮಾಡಬೇಕಾಗಿರುತ್ತದೆ. ಅದಕ್ಕೋಸ್ಕರ ಮುಖ್ಯೋಪಾಧ್ಯಾಯರುಗಳು ತಮ್ಮ ಮೊಬೈಲ್ನಲ್ಲಿ ಬ್ರೌಸರೊಂದನ್ನು ಓಪನ್ ಮಾಡಿಕೊಂಡು ಸರ್ಚ್ ಬಾರ್ನಲ್ಲಿ SATS MDM ಅಂತ ಟೈಪ್ ಮಾಡಿಕೊಳ್ಳಬೇಕು, ಸರ್ಚ್ ಕೊಡಬೇಕು. ಸರ್ಚ್ ರಿಸಲ್ಟ್ಸಲ್ಲಿ SATS ಲಾಗಿನ್ ಮೊದಲೇ ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ PM ಪೋಷಣ್ ಕರ್ನಾಟಕ ಲಾಗಿನ್ ಸ್ಕ್ರೀನ್ ತೆರೆದುಕೊಳ್ಳುತ್ತದೆ. ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಸ್ಥಳದಲ್ಲಿ STSನ ಯೂಸರ್ ನೇಮ್ ಪಾಸ್ವರ್ಡ್ಗಳನ್ನು ಕೊಡಬೇಕು. ಏಕೆಂದರೆ SATS MDMನ ಲಾಗಿನ್ ಕ್ರೆಡೆನ್ಸಿಯಲ್ಸ್ ಮತ್ತು STSನ ಲಾಗಿನ್ ಕ್ರೆಡೆನ್ಸಿಯಲ್ಸ್ ಎರಡೂ ಒಂದೇ ಆಗಿರುತ್ತವೆ. ನೆಕ್ಸ್ಟ್ ಕ್ಯಾಪ್ಚಾವನ್ನು ಕ್ಯಾಪ್ಚಾ ಸ್ಥಳದಲ್ಲಿ ಕೊಟ್ಟು ಲಾಗಿನ್ ಕೊಡಬೇಕು. ನಾನೀಗ ಲಾಗಿನ್ ಆಗಿದ್ದೇನೆ. SATS MDMನ ಹೋಮ್ ಪೇಜ್ ಇದು. ವೆಲ್ಕಮ್ ಪೇಜ್ನಲ್ಲಿ ನೋಡಬಹುದು. ನಾವೀಗ ಆಹಾರ ಧಾನ್ಯಗಳ ಆರಂಭಿಕ ಸಿಲ್ಕು ಫುಡ್ ಗ್ರೇನ್ಸ್ ಓಪನಿಂಗ್ ಬ್ಯಾಲೆನ್ಸ್ ಇಯರ್ಲಿ ಫುಡ್ ಗ್ರೇನ್ಸ್ ಓಪನಿಂಗ್ ಬ್ಯಾಲೆನ್ಸನ್ನು ಎಂಟರ್ ಮಾಡುವುದಕ್ಕಾಗಿ ಎಡಗಡೆ ಇರತಕ್ಕಂಥ ಮೆನುಗಳಲ್ಲಿ ನೋಡಬಹುದಾಗಿದೆ. ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಫುಡ್ ಗ್ರೇನ್ಸ್ ಬಟನ್ ಟಚ್ ಮಾಡುತ್ತೇನೆ. ನೆಕ್ಸ್ಟ್ ನಮಗೆ ಓಪನಿಂಗ್ ಬ್ಯಾಲೆನ್ಸ್ ಫುಡ್ ಗ್ರೇನ್ಸ್ ಸ್ಕ್ರೀನ್ ಬರ್ತದೆ. ಇಲ್ಲಿ ನ್ಯೂ ಮೇಲೆ ಕ್ಲಿಕ್ ಮಾಡ್ತೇನೆ. ಕೆಳಗಡೆಗೆ ಸ್ಕ್ರಾಲ್ ಮಾಡ್ತೇನೆ. ಆ್ಯಡ್ ಓಪನಿಂಗ್ ಬ್ಯಾಲೆನ್ಸ್ ಫುಡ್ ಗ್ರೇನ್ಸ್ ಇದೆ. ಕೆಳಗಡೆ ಅಕಾಡೆಮಿಕ್ ಇಯರ್ ಸೆಲೆಕ್ಟ್ ಅಕಾಡೆಮಿಕ್ ಇಯರ್ ಡೌನ್ ಇರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ 2025-26 ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೆಲೆಕ್ಟ್ ಐಟಮ್ನಲ್ಲಿ ಡೌನ್ ಇರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಐಟಮ್ನಲ್ಲಿ ಮೊದಲಿಗೆ ರೈಸ್ ಸೆಲೆಕ್ಟ್ ಮಾಡ್ಕೊತೇನೆ. ನೆಕ್ಸ್ಟ್ ಕ್ವಾಂಟಿಟಿ ಇದೆ. ಇಲ್ಲಿ 10/4/2025 ರೈಸ್ ಬ್ಯಾಲೆನ್ಸ್ ಇದೆಯೋ ಆ ಒಂದು ಬ್ಯಾಲೆನ್ಸ್ ರೈಸ್ ಕ್ವಾಂಟಿಟಿಯನ್ನು ಈ ಒಂದು ಕ್ವಾಂಟಿಟಿ ಬಾಕ್ಸ್ನಲ್ಲಿ ಕೊಡ್ತೇನೆ. ನೆಕ್ಸ್ಟ್ ಯೂನಿಟ್ ಇದೆ. ಸೆಲೆಕ್ಟ್ ಯೂನಿಟ್ನಲ್ಲಿ ನೋಡಬಹುದು kg ಗ್ರಾಮ್ ಲೀಟರ್ ಇದೆ. kg ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೇವ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆರ್ ಯು ಶ್ಯೂರ್ ಯು ವಾಂಟ್ ಟು ಸೇವ್ ಅಂತ ಕೇಳ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ಓಪನಿಂಗ್ ಬ್ಯಾಲೆನ್ಸ್ ಆ್ಯಡೆಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ಈಗ ಇನ್ನೊಂದು ಐಟಮನ್ನು ಆ್ಯಡ್ ಮಾಡಲಿಕ್ಕೆ ನ್ಯೂ ಮೇಲೆ ಕ್ಲಿಕ್ ಮಾಡ್ತೇನೆ. ಕೆಳಗಡೆಗೆ ಸ್ಕ್ರಾಲ್ ಮಾಡ್ತೇನೆ. ಅಕಾಡೆಮಿಕ್ ಇಯರ್ನಲ್ಲಿ 2025-26 ಸೆಲೆಕ್ಟ್ ಮಾಡ್ಕೊಳ್ತೇನೆ. ಐಟಮಲ್ಲಿ ವೀಟ್ ಸೆಲೆಕ್ಟ್ ಮಾಡ್ಕೊತೇನೆ. ಕ್ವಾಂಟಿಟಿಯಲ್ಲಿ 10/4/2025 ವೀಟ್ ಬ್ಯಾಲೆನ್ಸ್ ಎಷ್ಟಿದೆಯೋ ಅದನ್ನು ಈ ಒಂದು ಕ್ವಾಂಟಿಟಿ ಬಾಕ್ಸ್ನಲ್ಲಿ ಕೊಡ್ತೇನೆ. ಸೆಲೆಕ್ಟ್ ಯೂನಿಟ್ನಲ್ಲಿ kg ಸೆಲೆಕ್ಟ್ ಮಾಡಿಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡ್ತೇನೆ. ಶ್ಯೂರ್ ಕೇಳುತ್ತೆ. ಓಕೆ ಕೊಡ್ತೇನೆ. ವೀಟ್ ಓಪನಿಂಗ್ ಬ್ಯಾಲೆನ್ಸ್ ಆ್ಯಡೆಡ್ ಸಕ್ಸಸ್ಫುಲಿ ಅಂತ ಬಂತು. ಮತ್ತೆ ನ್ಯೂ ಮೇಲೆ ಕ್ಲಿಕ್ ಮಾಡ್ತೇನೆ. ಕೆಳಗಡೆ ಸ್ಕ್ರಾಲ್ ಮಾಡ್ತೇನೆ. ಅಕಾಡೆಮಿಕ್ ಇಯರ್ ಸೆಲೆಕ್ಟ್ ಮಾಡ್ಕೊತೇನೆ. ಸೆಲೆಕ್ಟ್ ಐಟಮ್ನಲ್ಲಿ ಈ ಸಲ ತೂರ್ ದಾಲ್ ಸೆಲೆಕ್ಟ್ ಮಾಡಿಕೊಂಡು ಕ್ವಾಂಟಿಟಿಯಲ್ಲಿ 10/4/2025 ತೂರ್ ದಾಲ್ ಬ್ಯಾಲೆನ್ಸ್ ಏನಿದೆಯೋ ಅದನ್ನು ಕ್ವಾಂಟಿಟಿ ಬಾಕ್ಸ್ನಲ್ಲಿ ಕೊಡ್ತೇನೆ. ಸೆಲೆಕ್ಟ್ ಯೂನಿಟಲ್ಲಿ kg ಸೆಲೆಕ್ಟ್ ಮಾಡ್ಕೊತೇನೆ. ಸೇವ್ ಮೇಲೆ ಕ್ಲಿಕ್ ಮಾಡ್ತೇನೆ. ಶ್ಯೂರ್ ಕೇಳುತ್ತೆ. ಓಕೆ ಕೊಡ್ತೇನೆ. ತೂರ್ ದಾಲ್ ಓಪನಿಂಗ್ ಬ್ಯಾಲೆನ್ಸ್ ಆ್ಯಡೆಡ್ ಸಕ್ಸಸ್ಫುಲಿ ಅಂತ ಬಂತು. ಮತ್ತೆ ನ್ಯೂ ಮೇಲೆ ಕ್ಲಿಕ್ ಮಾಡ್ತೇನೆ. ಕೆಳಗಡೆಗೆ ಸ್ಕ್ರಾಲ್ ಮಾಡ್ತೇನೆ. ಅಕಾಡೆಮಿಕ್ ಕೇರ್ ಸೆಲೆಕ್ಟ್ ಮಾಡ್ಕೋತೇನೆ. ಐಟಮ್ನಲ್ಲಿ ಈ ಸಲ ಸನ್ಫ್ಲವರ್ ಆಯಿಲ್ ಸೆಲೆಕ್ಟ್ ಮಾಡ್ಕೊಂಡು ಕ್ವಾಂಟಿಟಿಯಲ್ಲಿ ಸನ್ಫ್ಲವರ್ ಆಯಿಲ್ 10/4/2025 ಏನು ಸನ್ಫ್ಲವರ್ ಆಯಿಲ್ನ ಒಂದು ಬ್ಯಾಲೆನ್ಸ್ ಇದೆ ಅದನ್ನು ಕೊಡ್ತೇನೆ. ಸೆಲೆಕ್ಟ್ ಯೂನಿಟ್ನಲ್ಲಿ kg ಸೆಲೆಕ್ಟ್ ಮಾಡಿಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡ್ತೇನೆ. ಶ್ಯೂರ್ ಕೇಳುತ್ತೆ. ಓಕೆ ಕೊಡ್ತೇನೆ. ಸನ್ಫ್ಲವರ್ ಆಯಿಲ್ ಓಪನಿಂಗ್ ಬ್ಯಾಲೆನ್ಸ್ ಆ್ಯಡೆಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ಮತ್ತು ನ್ಯೂ ಮೇಲೆ ಕ್ಲಿಕ್ ಮಾಡ್ತೇನೆ. ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಸೆಲೆಕ್ಟ್ ಇಯರ್ನಲ್ಲಿ ಅಕಾಡೆಮಿಕ್ ಇಯರ್ನಲ್ಲಿ 2025-26 ಸೆಲೆಕ್ಟ್ ಮಾಡ್ಕೋತೇನೆ. ಸೆಲೆಕ್ಟ್ ಐಟಮ್ನಲ್ಲಿ ಮಿಲ್ಕ್ ಪೌಡರ್ ಸೆಲೆಕ್ಟ್ ಮಾಡ್ಕೋತೇನೆ. ಕ್ವಾಂಟಿಟಿಯಲ್ಲಿ 10/4/2025 ಮಿಲ್ಕ್ ಪೌಡರ್ನ ಬ್ಯಾಲೆನ್ಸ್ ಎಷ್ಟಿದೆ ಅದನ್ನು ಈ ಒಂದು ಕ್ವಾಂಟಿಟಿ ಬಾಕ್ಸ್ನಲ್ಲಿ ಕೊಡ್ತೇನೆ. ನೆಕ್ಸ್ಟ್ ಸೆಲೆಕ್ಟ್ ಯೂನಿಟ್ನಲ್ಲಿ kg ಸೆಲೆಕ್ಟ್ ಮಾಡ್ಕೋತೇನೆ. ಸೇವ್ ಕೊಡ್ತೇನೆ. ಶ್ಯೂರ್ ಕೇಳುತ್ತೆ. ಓಕೆ ಕೊಡ್ತೇನೆ. ಸೊ ನೋಡಬಹುದು ಮಿಲ್ಕ್ ಪೌಡರ್ ಓಪನಿಂಗ್ ಬ್ಯಾಲೆನ್ಸ್ ಆ್ಯಡೆಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬರ್ತೇನೆ. ಇಲ್ಲೊಂದು ಟೇಬಲ್ ಇದೆ. ಈ ಟೇಬಲ್ನಲ್ಲಿ ನೋಡಬಹುದು ಇಲ್ಲಿ ಶೋ ಎಂಟ್ರೀಸ್ನಲ್ಲಿ 100 ಅಂತ ಸೆಲೆಕ್ಟ್ ಮಾಡ್ಕೋತೇನೆ.
ಸೊ ಈ ಒಂದು ಟೇಬಲಲ್ಲಿ ನೋಡಬಹುದು ಸೀರಿಯಲ್ ನಂಬರ್ ಇದೆ, ಅಕಾಡೆಮಿಕ್ ಇಯರ್ ಇದೆ ಮತ್ತು ಐಟಮ್, ಕ್ವಾಂಟಿಟಿ, ಯೂನಿಟ್, ಆ್ಯಕ್ಷನ್ ಅಂತ ಇದೆ. ಸೊ ನಾನೀಗ ಇಲ್ಲಿ 2025-26ನೇ ಸಾಲಿನ ಒಂದು ಐಟಮ್ಗಳ ಡೀಟೇಲ್ಸನ್ನು ನೋಡ್ತಾ ಹೋದಾಗ ಇಲ್ಲಿ ಸೀರಿಯಲ್ ನಂಬರ್ನಲ್ಲಿ ನೋಡ್ಬೋದು ಅಕಾಡೆಮಿಕ್ ಇಯರಲ್ಲಿ 2025-26 ಅಂತ ಇದೆ. ಐಟಮ್ನಲ್ಲಿ ರೈಸ್ ನೋಡ್ಬೋದು. ಆಮೇಲೆ ಕ್ವಾಂಟಿಟಿ, ನಾವು ಈ ಒಂದು ರೈಸ್ನ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು ಕ್ವಾಂಟಿಟಿ ಉಳಿದಿದೆ ಅಥವಾ ಬ್ಯಾಲೆನ್ಸ್ ಎಷ್ಟಿದೆ ಅಂತಕ್ಕಂಥದ್ದು ಏನು ಫಿಲ್ ಮಾಡಿದ್ದೇವೋ ಅದನ್ನು ಇಲ್ಲಿ ನೋಡ್ಬೋದು. ಮತ್ತು ಯೂನಿಟ್ನಲ್ಲಿ ಕೆ ಜಿ ಅಂತ ಇದೆ. ಆಮೇಲೆ ಆ್ಯಕ್ಷನ್ ಕಾಲಮ್ನಲ್ಲಿ ಐ ಮತ್ತು ಪೆನ್ಸಿಲ್ ಸಿಂಬಲ್ ಇದೆ. ಐ ಮೇಲೆ ಕ್ಲಿಕ್ ಮಾಡೋಣ, ನೋಡ್ಬೋದು. ಈಗ ನಾವು ಏನೊಂದು ರೈಸ್ನ ಕ್ವಾಂಟಿಟಿ ಓಪನಿಂಗ್ ಬ್ಯಾಲೆನ್ಸ್ ಎಂಟ್ರಿ ಮಾಡಿದ್ದೀವೋ, ಓಪನಿಂಗ್ ಬ್ಯಾಲೆನ್ಸ್ ರೈಸ್ಗೆ ಸಂಬಂಧಿಸಿದಂತೆ ಆ ಒಂದು ಫುಡ್ ಡೀಟೇಲ್ಸ್ ಇರತಕ್ಕಂತಹ ಸ್ಕ್ರೀನ್ ನಮಗೆ ಓಪನ್ ಆಗ್ತದೆ. ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಮತ್ತೆ ಈ ಒಂದು ಟೇಬಲ್ಗೆ ಬಂದಾಗ ಟೇಬಲ್ನಲ್ಲಿ 100 ಸೆಲೆಕ್ಟ್ ಮಾಡ್ಕೋತೇನೆ. ಸೊ ಈ ಒಂದು ಆ್ಯಕ್ಷನ್ ಕಾಲಮ್ನಲ್ಲಿ ಐ ಮುಂದೆ ಪೆನ್ಸಿಲ್ ಸಿಂಬಲ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ತೇನೆ. ಡು ಯು ವಾಂಟ್ ಟು ಎಡಿಟ್ ಐಟಮ್ ನೇಮ್ ಅಂತ ಕೇಳ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ಅಂದರೆ ನಾವು ಈ ಒಂದು ಫುಡ್ ಗ್ರೇನ್ಸ್ ಓಪನಿಂಗ್ ಬ್ಯಾಲೆನ್ಸ್ ಏನು ಎಂಟ್ರಿ ಮಾಡಿದ್ದೇವೆಯೋ ಅದನ್ನು ಅಪ್ಡೇಟ್ ಮಾಡಲಿಕ್ಕೆ, ಎಡಿಟ್ ಮಾಡಲಿಕ್ಕೆ ಆಪ್ಷನ್ ಈ ಒಂದು ಪೆನ್ಸಿಲ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಸಿಗ್ತದೆ. ಈಗ ನಾವು ಫುಡ್ ಗ್ರೇನ್ಸ್ ಬ್ಯಾಲೆನ್ಸ್ ಓಪನಿಂಗ್ ಬ್ಯಾಲೆನ್ಸ್ ಎಂಟರ್ ಮಾಡಿರ್ತಕ್ಕಂಥದ್ದನ್ನು ಎಡಿಟ್ ಮಾಡ್ತಕ್ಕಂಥ ಸ್ಕ್ರೀನಲ್ಲಿ ಇದ್ದೇವೆ. ಸೊ ಇಲ್ಲಿ ನಾವು ಏನಾದರೂ ಅಪ್ಡೇಟ್ ಮಾಡಬೇಕಾಗಿದ್ರೆ ಅಪ್ಡೇಟ್ ಮಾಡಿಕೊಂಡು ಅಪ್ಡೇಟ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ಆರ್ ಯು ಶ್ಯೂರ್ ಯು ವಾಂಟ್ ಟು ಅಪ್ಡೇಟ್ ಅಂತ ಕೇಳ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಫುಡ್ ಗ್ರೇನ್ಸ್ ಓಪನಿಂಗ್ ಬ್ಯಾಲೆನ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ಹೀಗೆ ನಾವು ಎಂಟರ್ ಮಾಡಿರ್ತಕ್ಕಂತಹ ಎಲ್ಲೋ ಒಂದು ಐಟಮ್ಗಳು ಈ ಒಂದು ಟೇಬಲ್ನಲ್ಲಿ ಆ್ಯಡ್ ಆಗಿದೆಯೋ ಇಲ್ಲವೋ ಅಂತಕ್ಕಂಥದ್ದನ್ನು ನೋಡಬೇಕು. ಮತ್ತು ಯಾವುದೇ ಒಂದು ಐಟಮನ್ನು ನಾವು ಓಪನಿಂಗ್ ಬ್ಯಾಲೆನ್ಸನ್ನು ಎಂಟ್ರ್ ಮಾಡಬೇಕಾದ್ರೆ ಏನಾದರೂ ನಾವು ಎಂಟ್ರಿ ಮಾಡಿದ್ದನ್ನು ನೋಡಲು ಐ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತು ಎಂಟ್ರಿ ಮಾಡಿರ್ತಕ್ಕಂತಹ ಡೀಟೇಲ್ಸ್ಗಳಲ್ಲಿ ಎಡಿಟ್ ಮಾಡಬೇಕಾದ್ರೆ ಈ ಒಂದು ಪೆನ್ಸಿಲ್ ಸಿಂಬಲ್ ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು, ಅಪ್ಡೇಟ್ ಮಾಡಿಕೊಳ್ಳಬಹುದಾಗಿರುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.